ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ವ್ಲಾಗಲ್ಲಿ ನಾನು ಅರಿಶಿನ ಶಾಸ್ತ್ರ ಎಲ್ಲ ಏನೇನಿತ್ತು ಅದೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು ಆವತ್ತಿನ ದಿವಸನೇ ಆಗಿರುತ್ತೆ. ಕೆಲವೊಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ. ಅದರ ಜೊತೆಗೆ ರಿಸೆಪ್ಷನ್ದು ಕೂಡ ಇರುತ್ತೆ. ಇನ್ನು ನೈಟೆಲ್ಲ ನೋಡಿ, ಫುಲ್ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮದು ಬಂದರೆ ಆ್ಯಕ್ಚುಲಿ ಹಿಂದೆ ಇದೆಯಲ್ಲ ಮನೆ, ಅದೇ ಆಗಿರುತ್ತೆ. ಇದು ಇದೆ ನಮ್ಮ ಮೈದನ ಮನೆ. ಇದು ಬಂದು ಹೊಸ ಮನೆ, ರೀಸೆಂಟಾಗಿ ಅವರು ಕಟ್ಸಿರೋದು. ಮೊನ್ನೆ ತಾನೇ ಗೃಹಪ್ರವೇಶ ಆಯಿತು. ಮದುವೆಗೆ ಅಂದ್ಬಿಟ್ಟೆ ಬೇಗ ಒಂದು 4-5 ಮಂತ್ಸಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಏನಂದರೆ ಮನೆ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿ ನೀಟಾಗಿ ಕಟ್ಸಿದ್ದಾರೆ. ಇನ್ನು ನೋಡಿ, ಇವರೆಲ್ಲ ಬಂದು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕನೇ ಇರ್ತಾರೆ. ತುಂಬ ಹಳೆ ಫ್ರೆಂಡ್ಸ್ ಆಗಿರ್ತಾರೆ. ಅಂದರೆ ನನ್ನ ಹಸ್ಬೆಂಡ್ಗಂತಲ್ಲ, ನನ್ನ ಮೈದಂಗೂ ಅಷ್ಟೇ ತುಂಬ ಕ್ಲೋಸ್ ಇದ್ದಾರೆ ಇವರೆಲ್ಲ. ಸೊ ಅವರೆಲ್ಲ ಬಂದು ಮದುವೆಗೆ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು. ಏನಂದರೆ ಮದುವೆ ಇದು ರಿಸೆಪ್ಷನ್ದು ಊಟ ಆದಮೇಲೆ ತಾಂಬೂಲ ಎಲ್ಲ ಕೊಡಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ಎಲೆ, ಅಡಿಕೆ, ಬಾಳೆಹಣ್ಣು ಪ್ರತಿಯೊಂದು ಅಷ್ಟೇ ನೀಟಾಗಿ ಕವರೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ನೈಟು ಅದೇನೇನು ಅರಿಶಿನ ಶಾಸ್ತ್ರ ಇತ್ತು ಅದು ಇದೆಲ್ಲ ಮುಗಿಸ್ಕೊಂಡು ನಂತರ ಈ ಪ್ಯಾಕೇಜಿಂಗ್ ಏನೇನಿತ್ತು ಎಲ್ಲ ಇದು ಮಾಡ್ಕೊಂಡು ನೈಟ್ ಮಲ್ಗೋ ಹೊತ್ತಿಗೆ ಒಂದು 2 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಅದಾದಮೇಲೆ ಬೆಳಗ್ಗೆ ಚಪ್ರ ಎಲ್ಲ ಕಟ್ತಾಯಿದ್ರು ಎಲ್ಲ ಮುಂದೆ. ಏನಂದರೆ ಅದು ತೆಂಗಿನ ಗರಿಗಳೆಲ್ಲ ಏನೇನಿತ್ತು ಹಾಗೂ ಮಾವಿನ ಸೊಪ್ಪು ಪ್ರತಿಯೊಂದು ಅಷ್ಟೇ ಎಲ್ಲ ತಗೊಂಡು ಬೆಳಗ್ಗೆನೇ ಹುಡುಗರೆಲ್ಲ ಸೇರ್ಕೊಂಡು ಹಿಂದಿನ ದಿವಸನೇ ಆಲ್ರೆಡಿ ಒಂದು ಕಂಬ ನೆಟ್ಟಿದ್ರು. ಮಿಕ್ಕಿದ್ನೆಲ್ಲ ಮಾರನೇ ದಿವಸ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಅದೆಲ್ಲ ಆದಮೇಲೆ ನಾವು ಬೆಳಗ್ಗೆ ಇವತ್ತು ಬೇಗನೆ ಎದ್ಬಿಟ್ಟು ಇನ್ನು ಅಡುಗೆ ಎಲ್ಲ ಮಾಡಬೇಕಾಯಿತು. ಚಪ್ರ ಹಾಕಿದ ದಿನ ಎಲ್ಲರೂ ಕರೆದು ಊಟ ಹಾಕಬೇಕಿತ್ತಲ್ವ. ಹಾಗಾಗಿ ಸಿಂಪಲ್ಲಾಗಿ ಇನ್ನು ನಮ್ಮ ಊರ ಕಡೆ ಎಲ್ಲ ಆಲ್ಮೋಸ್ಟ್ ಮುದ್ದೆ ಮತ್ತು ಕಾಳಿನ ಸಾಂಬಾರೇ ಸ್ಪೆಷಲ್ ಆಗಿರುತ್ತೆ. ಇದಂತೂ ಕಂಪಲ್ಸರಿ ಈ ಚಪ್ರ ಹಾಕಿದ ದಿನ ಅಂತೂ ಮಾಡೇ ಮಾಡ್ತಾರೆ. ಇನ್ನು ನಾನು ಬಂದು ಕರೆಂಟ್ ಸ್ಟವ್ ಐತಲ್ಲ ಅದರಲ್ಲೇ ಸ್ವಲ್ಪ ಪಾಯಸ ಮಾಡ್ತಾಯಿದ್ದೆ. ಇನ್ನು ಅದನ್ನು ಬಿಟ್ಟರೆ ನಮ್ಮ ರಿಲೇಷನ್ ಇವರು, ಸೊ ಇವರೆಲ್ಲ ಸೇರ್ಕೊಂಡು ಮುದ್ದೆ ಹಾಗೂ ಕಡಲೆ ಸಾಂಬಾರು, ಅಂದರೆ ಕಡಲೆ ಅಂದರೆ ಮಿಕ್ಸ್ ಕಾಳುಗಳೇನಿತ್ತು ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಇನ್ನೇನು ಅಡುಗೆ ಕೂಡ ಎಲ್ಲ ಆಗೋಯ್ತು. ನಾವಿನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಮಿಕ್ಕಿದ್ದು ಏನೇನು ಶಾಸ್ತ್ರಗಳಿತ್ತು ಎಲ್ಲ ಇದು ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ವಿ. ಸ್ನಾನ ಕೂಡ ಆಗಿತ್ತು ನಮ್ಮದು. ಇನ್ನು ಅದೇ ಟೈಮಿಗೆ ಮಧ್ಯಾಹ್ನದ ಹೊತ್ತಿಗೆ ಇನ್ನು ಚಪ್ರದಡಿನಲ್ಲಿ ಎಲ್ರಿಗೂ ಮುತ್ತೈದರಿಗೂ ಬಳೆ ಹಾಕೋ ಶಾಸ್ತ್ರ ಒಂದಿತ್ತು. ಹಾಗಾಗಿ ಬಳೆಗಾರನೇ ಕರೆಸಿದ್ರು. ಸೊ ಎಲ್ಲರೂ ನಮಗೆ ಯಾವ್ಯಾವ ಬಳೆ ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡು ತೊಡಸ್ಕೊತಾ ಇದ್ವಿ. ನಾನು ಬಂದು ಬ್ಲ್ಯಾಕ್ ಕಲರ್ ಬಳೆನೇ ತೊಗೊಂಡಿದ್ದೆ. ಏನಂದರೆ ಹೆಣ್ಮಕ್ಳು ಇವಾಗ ಹಾಕೋ ಬಳೆ ಜೊತೆ 1-2-3 ಬ್ಲ್ಯಾಕ್ ಕಲರ್ ಬಳೆನ ಹಾಕೋದ್ರಿಂದ ದೃಷ್ಟಿ ಆಗೋಲ್ಲ ಅನ್ನೋ ಉದ್ದೇಶ. ನಮ್ಮ ಕಡೆ ಎಲ್ಲ ಹೆಣ್ಗೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಬಳೆನೇ ಹಾಕೋದು. ಅತ್ತೆ ಮನೆ ಸೈಡೆಲ್ಲ ಗ್ರೀನ್ ಕಲರ್ ಬಳೆ ಹಾಕ್ತಾರೆ. ಇನ್ನು ನೋಡಿ, ರಂಗೋಲಿ ಎಲ್ಲ ಫುಲ್ ಎಲ್ಲ ಬಿಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಎಳೆಯಾಗಿ ಬಿಡಿಸಿದ್ರು. ನೋಡೋಕ್ಕೆ ಒಂಥರ ಅದು ದಿನ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಅದೇ ಟೈಮಿಗೆ ಮಧ್ಯಾಹ್ನದ ಹೊತ್ತಿಗೆ ಅಕ್ಕ ಹಾಗೂ ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಅಷ್ಟೇ ಬಂದಿದ್ದರು. ಇನ್ನು ನಾವು ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಯಾರ್ಯಾರ ಮನೆಯಲ್ಲಿ 5 ಜನದ ಮನೆಯಲ್ಲಿ ರಿಲೇಷನ್ ಎಲ್ಲ ಇರ್ತಾರಲ್ಲ,
ಸೊ ಅಲ್ಲೆಲ್ಲ ಅರಿಶಿನ ಏನೇನಿತ್ತು ಹುಡ್ಗಂಗೆಲ್ಲ ಇಟ್ಟು ಮತ್ತು ಸ್ನಾನಾಗೆಲ್ಲ ಹುಡ್ಗಂಗೆ ಮಾಡಿಸ್ಬಿಟ್ಟು ಇನ್ನು ಎಲ್ಲರೂ ಅಷ್ಟೇ ರೆಡಿಯಾಗಿ ಸೀದಾ ಚೌಟ್ರಿ ಹತ್ರ ಹೊರಟ್ವಿ. ಅಷ್ಟರೊಳಗಡೆ ಹೆಣ್ಣಿನ ಕಡೆಯವರು ಬಂದಿದ್ದರು. ಸೊ ಇನ್ನು ಅವ್ರಿಗೆಲ್ಲ ವೆಲ್ಕಮ್ ಡ್ರಿಂಕ್ಗೆಲ್ಲ ಕೊಟ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಬೇಕಿತ್ತಲ್ವ, ಹಾಗಾಗಿ ನಾವು ಅದು ಪಾನ್ಕದ ಕೊಡ ಆಗಲಿ ಹಾಗೂ ಗಂಗೆ ಥರ ಏನಿತ್ತು ಅದು ನೀರೆಲ್ಲ ಇಟ್ಕೊಂಡು ಹಾಗೂ ಒಂದಷ್ಟು ಪೂಜೆ ಸಾಮಗ್ರಿಗಳೆಲ್ಲ ತಗೊಂಡು ಸೀದಾ ದೇವಸ್ಥಾನದ ಹತ್ರನೇ ಹೊರಟಿದ್ವಿ. ಅಷ್ಟರೊಳಗಡೆ ಹೆಣ್ಣಿನ ಕಡೆಯವರು ಕೂಡ ಬಂದಿದ್ದರು. ಸೊ ಮದುವೆ ಹೆಣ್ಣನ್ನ ಕರ್ಕೊಬಂದು ದೇವಸ್ಥಾನದಲ್ಲಿ ಏನೇನು ಪೂಜೆ ಇತ್ತು ಎಲ್ಲ ಮಾಡಿಸ್ಬಿಟ್ಟು ಇನ್ನು ಚೌಟ್ರಿನಲ್ಲಿ ನಾವು ಹೊರಟ್ವಿ. ಇನ್ನು ಇನ್ನು ಹುಡುಗ ಹುಡುಗಿ ಅಂತ ರಿಸೆಪ್ಷನ್ ಲುಕ್ಕಲ್ಲಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು. ಇನ್ನು ನಾವು ಫೋಟೋಸ್ ಎಲ್ಲ ತಗೊಂಡು ನಂತರ ಊಟಕ್ಕೆ ಕೊಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಹೆವಿ ಕ್ರೌಡ್ ಇತ್ತು ಮಾತ್ರ ನೈಟಂತೂ. ನಿಜವಾಗ್ಲೂ ಊಟ ಮಾಡೋಕ್ಕೆ ನಮಗಂತೂ ಟೈಮೇ ಸಿಗ್ತಿರಲಿಲ್ವೇನೋ, ಅಷ್ಟು ಜನ ಕ್ರೌಡ್ ಇತ್ತು. ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಈ ಥರನೇ ಬರ್ತಾನೇ ಇದ್ದರು. ಸೊ ನಾವೆಲ್ಲ ಏನು ಮಾಡಿದ್ವಿ, ಫಸ್ಟ್ ಏನಿತ್ತು ಮೇಲೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ಇನ್ನು ಕೆಳಗಡೆ ಎಲ್ಲ ಹೊರಟ್ವಿ. ಇನ್ನು ಅಮ್ಮ, ನಾನು, ನಮ್ಮ ಅಕ್ಕ ಎಲ್ಲರೂ. ಸೊ ರಿಲೇಷನ್ಗಳೆಲ್ಲ ಆ ಕಡೆ ಎಲ್ಲಾದರೂ ಸುಮಾರು ಜನ ಹೊಸ ಮುಖಗಳು, ನನಗಂತೂ ಗೊತ್ತೇ ಆಗಲಿಲ್ಲ. ಸೊ ಒಂದಷ್ಟು ಜನ ಮಾತಾಡೋಕೆ ಕೂಡ ಆಗಿರಲಿಲ್ಲ. ಜಸ್ಟ್ ಗೊತ್ತಿರೋಣ ಮಾತ್ರ ಮಾತಾಡಿಸ್ಕೊಂಡು ಇನ್ನು ಊಟಕ್ಕೆಲ್ಲ ಹೊರಟ್ವಿ ನಾವು. ಇನ್ನು ರಿಸೆಪ್ಷನ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸುಮಾರು ವೆರೈಟೀಸ್ ಅಡುಗೆಗಳೆಲ್ಲ ಮಾಡಿಸಿದ್ರು. ಪ್ರತಿಯೊಂದು ಅಷ್ಟೇ ಟೇಸ್ಟು ಚೆನ್ನಾಗಿತ್ತು ಮಾತ್ರ. ಇನ್ನು ನಾವು ಮಕ್ಕಳಿಗೆಲ್ಲ ಬೇಗನೆ ಊಟಕ್ಕೆ ಹೋದ್ವಿ. ಯಾಕಂದರೆ ನಮ್ಮ ಚಿಕ್ಕ ಮಕ್ಕಳು ಬೇರೆ ಇರ್ತಾರೆ ಅಲ್ವಾ, ಬೇಗ ನಿದ್ದೆ ಮಾಡಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾವು ಅವ್ರಿಗೂ ತಿನ್ನಿಸ್ಕೊಂಡು ಇನ್ನೆಲ್ಲ ಸ್ವಲ್ಪ ಹೊತ್ತು ಏನಿತ್ತು ಚೌಟನಲ್ಲೇ ಇದ್ದು ನಂತರ ನಾವು ನೈಟು ಮನೆಗೆ ಹೊರಟ್ವಿ. ಸೊ ಎಷ್ಟಾಗುತ್ತಷ್ಟು ಕೆಲವೊಂದಷ್ಟು ಫೋಟೋಸು ಮತ್ತು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ರಿಸೆಪ್ಷನ್ದು ಏನೇನಿತ್ತು ಅದೆಲ್ಲ ಶೇರ್ ಮಾಡಿದ್ದೀನಿ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.